ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಭಗವಂತನ ಹತ್ತಿರ ಸ್ವಲ್ಪ ಲೇಟ್ ಇರ್ಬೋದು, ಅದು ಅಂಧಕಾರ ಇಲ್ಲ, ಪ್ರಕಾಶಮಾನ ಅನ್ನೋದೇ ಇವತ್ತಿನ ಸಭೆಯ ಪ್ರತೀಕ. ಇದೀಗ ಸಾಕಷ್ಟು ವಿಷಯಗಳಂದ್ರೆ 3 ವಿಷಯಗಳಾಗಿ ಎಲ್ಲರೂ ತಮ್ಮ ವ್ಯತ್ಯಾಸ ವ್ಯಕ್ತ ಮಾಡ್ತಾರೆ. 3 ವಿಷಯ ಯಾವಪ್ಪ ಅಂದ್ರೆ, 1 ಸಂಸ್ಕಾರ, 2 ಪಲ್ಲಕ್ಕಿ, 3 ಲಿಂಗ ಅಂತ ಮುಖ್ಯವಾಗಿರ್ತಕ್ಕಂಥ ಈ ವಿಷಯದ ಮಂಥನ ಆಯಿತು. ಸ್ವಲ್ಪ ನಾವು ಹೆಚ್ಚು ನಾವು ವಿಮಾನದಲ್ಲಿ ಬಂದಿರ್ತೇವೆ, ನೀವು ಮನೆಯಲ್ಲಿ ಬಂದು ಸರ್ ಮಾಡ್ಬೋದು ಕಷ್ಟ. ಈಗ ಇದೇ ಪಲ್ಲಕ್ಕಿ ಉತ್ಸವದಾಗಲಿ, ಈ ಪಲ್ಲಕ್ಕಿ ಉತ್ಸವ ರಾಜಶೇಖರ ಪಾಟೀಲ್ ಅವರು ಹೇಳಿದ್ದು ನಿಜವಾಗಿಯೂ 100% ಸತ್ಯವಾದ ವಿಷಯ. ಪಲ್ಲಕ್ಕಿ ಅಂದ್ರೆ ಏನು ಸ್ವಲ್ಪ ತಿಳ್ಕೋಬೇಕಾಗ್ತದೆ. ಈ ಪಲ್ಲಕ್ಕಿ ಉತ್ಸವ ನೀವು ಮಾಡಿದ್ರೆ ನಮ್ಮ ಉತ್ಸವ ನೀವು ಮಾಡಿಲ್ಲ. ನಾವು ಇಷ್ಟು ಪ್ರಯತ್ನ ಮಾಡಿ ಇಟ್ಟು ತಗೊಂಡ್ಬಂದು ಹೆಗಲು ಕೊಟ್ಟಿಯೋ ನೀವು ಇಲ್ಲ ಅಂತೀರಲ್ಲ, ಇಲ್ಲ ನಮ್ಮ ಉತ್ಸವ ನೀವು ಮಾಡಿಲ್ಲ. ಮತ್ತೆ ಅದು ಹೇಗಂದ್ರೆ ವಿಚಾರ ಮಾಡಿ, ಈಗ ಏನಿರ್ತಪ್ಪ ಅಂದ್ರ ಆಕಾಶಮಿತ್ಯಾವರ್ಲಿಂಗಂ ಪೃಥಿವ್ಯಾಂ ತಸ್ಯ ಪೀಠಿಕಾ ನಕ್ಷತ್ರಂ ಪುಷ್ಪಮಾಲಿಂದ ಒಂದೇ ವಿಶ್ವಾಸ. ಈಗ ಲಿಂಗ ಏನಿದೆ ಅಂದ್ರ ಒಂದು ಆಕಾಶದ ಸ್ವರೂಪ ಇದೆ. ಲಿಂಗ ಮಧ್ಯೆ ಜಗತ್ ಸರ್ವಂ. ಆ ಲಿಂಗದಲ್ಲಿ ಸಂಪೂರ್ಣ ಸೃಷ್ಟಿ ಅಡಕವಾಗಿದೆ. ಲಿಂಗ ಅಂದ್ರೆ ಎದಕ್ಕಂತಾರಂದ್ರೆ ಲೀಯತೆ ಗಮ್ಯತೆ ಯತ್ರ ತದ್ಲಿಂಗಂ. ಎಲ್ಲಿಂದ ಉತ್ಪನ್ನ ಆಗ್ತಾ ಇದೆ, ಎಲ್ಲಿ ಲೀನ ಆಗ್ತಾ ಇದೆ, ಅದಕ್ಕೆ ಲಿಂಗ ಅಂತ ಕರೀತಾ ಇದ್ದಾರೆ. ಅಂತಕ್ಕ ಸೃಷ್ಟಿ ಅನ್ನೋ ಒಂದು ಲಿಂಗಾಕಾರ ಇದೆ. ಆಕಾಶ ಹೇಗೆ ಭೂಮಿ ಮುಟ್ಟಿದೆಯೋ ಅದೇ ಲಿಂಗಾಕೃತಿಯಾಗಿದೆ. ಪೃಥ್ವಿ ಆಧಾರ ಸ್ತಂಭವಾಗಿದೆ. ನಕ್ಷತ್ರಗಳು ಪುಷ್ಪಮಾಲೆಗೈತೆ ಒಂದೇ ವಿಶ್ವಾತ್ಮಕಂ. ವಿಶ್ವದ ಆತ್ಮ ಇರುವುದೇ ಲಿಂಗ. ಅದು ಲಿಂಗ ಚರಾಚರವಾಗಿರ್ತಕ್ಕಂಥ ವಸ್ತು ಇದೆ. ಆ ಲಿಂಗವನ್ನು ಪೂಜೆ ಮಾಡಿದರೆ ನಮಗೆ ಪರಬ್ರಹ್ಮ ಪರಮೇಶ್ವರ ಕೃಪಾ ಮಾಡ್ತದಂತೇಳಿ ಪ್ರತಿಯೊಂದು ಲಿಂಗ ಪೂಜೆ ಮಾಡ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ಸ್ವಲ್ಪ ವಿಚಾರ ಮಾಡಿ, ನಾವು ಕೂತಿರುವತಕ್ಕಂಥ ಪಲ್ಲಕ್ಕಿದು ದಂಡ ಏನಂದ್ರೆ ಆಕಾಶದ ಸ್ವರೂಪ ಇದೆ, ದಂಡ. ತೊಟ್ಟಿಲು ಪೃಥ್ವಿಯ ಸ್ವರೂಪವಿದೆ. ಭಕ್ತಾದಿಗಳೇನಪ್ಪ ಅಂತಂದ್ರೆ ನಕ್ಷತ್ರದ ಸ್ವರೂಪಕ್ಕೆ ನಾವು ಕೂತಿರುವುದು ಪಲ್ಲಕ್ಕಿ. ಇದು ವ್ಯಕ್ತಿ ಪ್ರಧಾನವಲ್ಲ, ಲಿಂಗ ತತ್ವದ ಪ್ರಧಾನ, ಲಿಂಗ ತತ್ವದ ಪಲ್ಲಕ್ಕಿ ಅಂತ. ಇದೀಗ ನಮ್ಮ ಮೇಕರ್ ಸ್ವಾಮಿಗಳು ಹೇಳಿದ್ರು, ಇದು ನಾವು ಅರಿವು ಮಾಡ್ಕೋಬೇಕು. ನಾವು ಪಲ್ಲಕ್ಕಿ ಉತ್ಸವ ಸಲುವಾಗಿ ಅದು ನಾವು ಪ್ರಶ್ನೆಯನ್ನು ಮಾಡಿದಾಗ ಇದು ಪರಂಪರೆ ಸನಾತನವಾಗಿರ್ತಕ್ಕ ಬಂದದ್ದು. ಈ ಪಲ್ಲಕ್ಕಿಯಲ್ಲಿ ನೀವು ಹೇಳಿದ್ರು ಯಾರಪ್ಪ ಅಂದ್ರ ಪರಮಾತ್ಮನಿಗೆ ಯಾರಪ್ಪ ಅಂದ್ರ ನಂದಿಯೇ ವಾಹನನಾಗಿರ್ತಾ ಇದ್ದಾನೆ, ಗುರುಗಳಿಗೆ ಶಿಷ್ಯನೇ ವಾಹನಾಗಿರ್ತಾ ಇದ್ದಾನೆ. ಆದ್ರೆ ಏನಾಗ್ತಂದ್ರೆ ಇವತ್ತು ನಾಳ ಅದಕ್ಕೆ ಅಂತಂದ್ರೆ ಏನಪ್ಪ ಅಂದ್ರೆ ಯಂತ್ರದಲ್ಲಿ ಭಾವ ಹುಟ್ಟುವುದಿಲ್ಲ. ಒಂದು ಟ್ರಕ್ಕಿನ ಮ್ಯಾಗಿಟ್ಟ ಅದರಲ್ಲಿ ಭಾವಿಲ್ಲ, ಅದರ ಭಕ್ತಿ ಇಲ್ಲ. ಆದ್ರೆ ಭಕ್ತರು ಅಂದುಕೊಂಡ ಭಾವ ಇರ್ತಾ ಇದೆ, ನಿರ್ಗಂಧ ಪುಷ್ಪ ಆಗ್ತಾ ಇದೆ, ಸುಗಂಧ ಪುಷ್ಪ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಪಲ್ಲಕ್ಕಿಯ ಪರಂಪರೆಯನ್ನು, ಸಂಸ್ಕಾರದ ಪರಂಪರೆಯನ್ನು ನಾವು ನೆನಪಾಗಿ ಹೋದ್ರೆ ಅದಕ್ಕೆ ಪಲ್ಲಕ್ಕಿ ಆಗಲಿ. ನಾವು ಜೇವರಿಗೆಯಲ್ಲಿ ಪಲ್ಲಕ್ಕಿ ಉತ್ಸವ ವಿರೋಧ ಮಾಡಿದಾಗ ಒಂದು ಗ್ರೂಪ್ ಅಲ್ಲಿ ನಾವು ಬೆಂಗಳೂರಿನಲ್ಲಿ ಇದ್ದೆವು. ಪ್ರಳಯ ಆಗಿತ್ತು, ಕೇದಾರ ಮೀಟಿಂಗ್ ಮುಗಿದಿತ್ತು. ಮುಗಿದ ಮೇಲೆ 200 ಶಿವಾಚಾರ್ಯರು ಗುಲ್ಬರ್ಗದಲ್ಲಿ DC ಬಳಿ ಹೋಗಿದ್ದರು. ಎಲ್ಲರೂ ಹತಾಶಾಗಿ ಹೇಳಿದ್ರು, ಎಲ್ಲ ನೀವು ನಮ್ಮಿಂದ ಆಗಲ್ಲ, ಹೆಂಗ್ ಮಾಡ್ತೀರಿ ನೋಡ್ರಿ. ನಾವು ಫೋನ್ ಮಾಡೋದು, ಸೆಂಟ್ರಲ್ ಕಡೆ ಎಲ್ಲ ಫೋನ್ ಆಗ್ತಿಲ್ಲ. ಕೊನೆಗೆ ನಿರ್ಣಯ ಮಾಡಿದೆವು,
ಕೋರ್ಟಿಗೆ ಸ್ಟೇ ತರಕ ಸಮಯ ಇರಲಿಲ್ಲ. ಆಗೇನಪ್ಪ ಅಂದ್ರ ಯಾಕೆ ಸಿಗಲ್ಲ ನೋಡಿ ನಮ್ಮ ಪರಂಪರೆ ಅಂತೇಳಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿದ್ರು ಅವ್ರ ಮನೆ ಮುಂದೆ ಮಣಿ ಹಾಕಿ ಕೂತಿದ್ದು ಸತ್ಯ. ಅಸತ್ಯ ಟಿವಿಯಲ್ಲಿ ನೋಡಿದ್ದು ಅವ್ರದ್ದು ಸತ್ಯ. ಅವ್ರು ಓಡಿ ಬಂದು ನಮ್ಮ ಒಳಬಾರ ಎಂದಿದ್ದು ಸತ್ಯ. ನೀವು ವಕಾಲತ್ತು ಮಾಡಬಾರದು ಅವ್ರಿಗೆ ಬೈದಿದ್ದು ಸತ್ಯ. ನಾವು ಸಿದ್ದರಾಮಯ್ಯನೇ ಬರಬೇಕು, ಯಾಕೆ ಪೀಠವೇ ಇಲ್ಲಿ. ಇದು ಮುಖ್ಯಮಂತ್ರಿ ಪದವಾಗಲಿ, ಪ್ರಧಾನಮಂತ್ರಿ ಪದವಾಗಲಿ ಮತ್ತು ರಾಷ್ಟ್ರಪತಿ ಪದವಾಗಲಿ ಶಾಸನ ಸಭೆ ನಿರ್ಮಾಣಗೊಂಡಿರುವ ಸ್ಥಾನ. ಆದರೆ ಪೀಠಗಳು ಮಾತ್ರ ಪರಮೇಶ್ವರನಿಂದ ನಿರ್ಮಾಣವಾಗಿರ್ತಕ್ಕಂಥ ಸ್ಥಾನ. ಆಗ ಮಹಾದೇವ ಪ್ರಸಾದ್ ಅವ್ರ ಜೊತೆಗೆ ಜಾರ್ಜ್ ಗೃಹ ಮಂತ್ರಿ ಜಾರ್ಜ್ ಇದ್ರು. ನಾವು ಕೊನೆಗೆ ಹೇಳಿದೆವು, ಅಕಸ್ಮಾತ್ ಇದಕ್ಕೆ ಯಾರಾದ್ರೆ ಪಲ್ಲಕ್ಕಿ ನಿಂತಂದ್ರೆ 3 ತಿಂಗಳ ನಿಮ್ಮ ರಿಸಲ್ಟ್ ಬರ್ತದೆ ನೋಡ್ಕೊಳ್ಳಿ ತಿಳಿದ್ರು. ಹಾಗೆ ಅವರು ಈ ಶಬ್ದವನ್ನು ಕೇಳಿ ಓಡ್ತಾ ಬಂದ್ರು ಮುಖ್ಯಮಂತ್ರಿಗಳು. ಇಲ್ಲ ನೀವು ಒಳಗೆ ಬರ್ರಿ, ನಾವು ಒಳಗೆ ಬಂದು ನಾವು ಮಾಡೋದೇನು, ನಾವು ಬಂದು ಮಾಡೋದು ನಮ್ಮ ಪರಂಪರೆ ರಕ್ಷಣೆ. ಈಗ ಹೊಲ ಇರ್ತಾ ಇದೆ, ಹೊಲನೇ ಬೇಲಿನೇ ರಕ್ಷಣೆ ಮಾಡ್ಬೇಕಾಗ್ತಾ ಇದೆ, ಮತ್ತೊಬ್ರು ಯಾರು ಮಾಡೋಕ್ಕಾಗ್ತದ. ಹಾಗೆ ನಾವು ಜಗದ್ಗುರು ಪೀಠದ ಮೇಲೆ ಒಬ್ಬರು ಬಂದು ಕೇಳಿದ್ರು, ಟಿವಿ ಅವರು ಲೈವ್ ಇತ್ತು. ಏನು ಕೇಳೋಣ, ನೀವು ಜಗದ್ಗುರು ಶಿವಾಸನ ಕೊಡೋರು ಮಣಿ ಮೇಲೆ ಯಾಕೆ ಬಂದು ಕೂತೀರಿ ಅಂತ. ನೀವು ಹೋಗಪ್ಪ ಕೇಳಬೇಡ, ನಾವು ಜಪ ಮಾಡಕತ್ತೇವು, ಮುಖ್ಯಮಂತ್ರಿ ಸದ್ಭಾವನೆ ಕೊಡ್ಲಿ, ಪರಂಪರೆ ಉಳಿಲಿ ಅಂತ ನಾವು 3 ಸತಿ ಹೇಳಿದ್ರು. ಕೊನೆಗೂ ಬಂದ್ರೆ ಮತ್ತ ಅವಾಗ ಏನು ಹೇಳ್ದಪ್ಪ, ನಿಮ್ಮ ಅಪ್ಪ ಸತ್ತಾಗ ಎಲ್ಲಿ ಕೂಡ್ತೇಪ್ಪ ಅಂತ ಕೇಳಿದ್ರು. AC ರೂಮ್ದಾಗ ಕೂಡ್ತೇವೆ, ಹೆಣದ ಬಳಿ ಕೂಡ್ತೇವೆ. ಇವತ್ತು ನಮ್ಮ ಪರಂಪರೆ ಹೆಣ ಆಗತ್ತದ, ನಾವು ಶಿವಾಸನ ಕೂತು ಮಾಡುವುದೇನು. ಆಗವತ್ತ ಅದು ಎಲ್ಲ ಪ್ರಕಾರವಾಗಿ ಕೊನೆಗೆ ಅವರು ಪರ್ಮಿಷನ್ ಕೊಟ್ಟರು, ಕಾರ್ಯ ಆಯ್ತು. ಮತ್ತೆ ಆದರೆ ಇವತ್ತಿನ ದಿವಸ ಬೀದರ್ ಜಿಲ್ಲೆಯಲ್ಲಿ ಇವತ್ತಿಡುಗುಪ್ಪದ ಪಲ್ಲಕ್ಕಿ ಆಗಿದೆ. ಧರ್ಮ ಒಂದೇ, ದೇಶಿಕ ನೆಲೆಯಲ್ಲಿ ವಿದೇಶಕ್ಕೆ ಹೋಗಿ ಒಂದೇ ಇರ್ತದೆ, 2 ಇರಲ್ಲ, ಒಂದೇ ಇರ್ತಾ ಇದೆ. ಏಕಶ್ಚಂದ್ರ ಸ್ತಮೋಹಂತಿ, ಚಂದ್ರಮ ಒಬ್ಬನೇ ಇರ್ತಾನೆ, ಎಲ್ಲ ಅಂಧಕಾರ ಕಳೀತಾ ಇದ್ದಾನೆ. ಅದಕ್ಕೆ ಪಲ್ಲಕ್ಕಿ ಉತ್ಸವ ಎಲ್ಲೇ ಇರಲಿ ಪಲ್ಲಕ್ಕಿನೇ ಇದೆ ಪರಂಪರೆ. ಇದಕ್ಕೆ ಅಂತ ನಾಡಿನಲ್ಲಿ ಇಂಥ ನಾಡಿನಲ್ಲಿ ಅನ್ನೋದು ಇದು ನಮಗೆ ಅಜ್ಞಾನದ ಆವರಣ ಕಂಡು ಬರ್ತಾ ಇದೆ. ಅದಕ್ಕೆ ಸ್ಥಾನ ಇಲ್ಲ, ಸ್ಥಳ ಇಲ್ಲ. ಕೇದಾರನಾಥಕ್ಕೆ ಹೋದ್ರೂ ನಾವು ಶಿವ ಅಂತೇವೆ, ರಾಮೇಶ್ವರಕ್ಕೆ ಹೋದ್ರೂ ಶಿವ ಅಂತೇವೆ, ಜ್ಯೋತಿರ್ಲಿಂಗ ಹೋದ್ರೂ ಶಿವ ಅಂತೇವೆ. ನಿಮ್ಮ ಮನೆ ಕೂತ ಶಿವನ ಹೆಸರು ಮತ್ತೆ ಏನು ಮಾಡ್ತಾರೇನು? ಇಲ್ಲ. ಗುರುಗಳ ಕೊಟ್ಟಿದ್ದ ಮಂತ್ರ ಪಠಣ ಏನ್ ಮಾಡ್ತೀರೇನು? ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ನಮ್ದು ರಾಜಶೇಖರ ಪಾಟೀಲ್ ಅಂದ್ರೆ ಪರಂಪರೆಯ ಕೆಳಗಾಗಿ ಬಲಗೈ ಅಂದ್ರೆ ಸಹಿತ ಅದು ಕಡಿಮೆ ಬೀಳ್ತದೆ. ಮುಂದಿನ ಬರ್ತಾ ಇದೆ ಸಮಸ್ಯೆಗಳು, ಹಿಮಾಲಯದಾಗ ಸಮಸ್ಯೆ ಇದೆ. ಇಂಥ ಶಕ್ತಿಗಳು ನಮ್ಗೆ ಭವಿಷ್ಯದ ಬೇಕೇ ಆಗ್ತಾ ಇದ್ದಾವೆ. ಅದಕ್ಕೆ ಸಿದ್ದು ಪಾಟೀಲ್ ಮಾತಾಡಿದ್ರು, ಸಂಸ್ಕಾರ ಹಿಂದೂ ಯುಕ್ತ ಸನಾತನ. प्रधानमंत्री ನಾವು पत्र ಕೊಟ್ಟಿದ್ದೇವೆ. हिंदू युक्त भारत देश में अनेक धर्म मत पंथ है और उसमें वीर शैव लिंगायत सनातन हिंदू युक्त वीर शैव लिंगायत धर्म है. धर्म ग्रंथ सिद्धांत शिखामणि, संस्थापक जगद्गुरु पंचाचार्य ಬಸವೇಶ್ವರ ಉದ್ಧಾರ ಕೊರತೆ ಪತ್ರ ಲಿಖಿತವಾಗಿ ಕೊಟ್ಟಾಗ ಅವ್ರು ಇದೇ ಸತ್ಯ ತಿಳ್ಕೊಂಡು ಅದೇನಪ್ಪ ಲಿಂಗಾಯತ್ ಅದ ಅವ್ರು ಸ್ಟಾಪ್ ಮಾಡಿದ್ದು 13 ಸತ್ಯ. ಇನ್ನು ಮುಂದಾದ್ರೂ ಸಹಿತ ಪೀಠಗಳನ್ನು ಮಲ್ಕೊಳ್ಳೋದಿಲ್ಲ. ಮತ್ತೆ ಪ್ರಸಂಗ ಬಂದಾಗ ಯಾವ ಮಳೆ ಬಂದಾಗ ಮತ್ತೆ ನಾವು ಆಶ್ರಯ ತಗೋತೇವಲ್ಲ, ವಿಘ್ನ ಬಂದಾಗ ಮತ್ತೆ ನಾವು ಪ್ರಕ್ರಿಯೆ ಮಾಡಲೇಬೇಕಾಗ್ತಾ ಇದೆ, ಕೂಡಕ್ಕಾಗಲ್ಲ. ಜಗದ್ಗುರು ಸ್ಥಾನವನ್ನು ಐತೆ. ಅದಕ್ಕೆ ಸಿದ್ದು ಪಾಟೀಲ್ ಒಂದು ಏನೇ ಮಾತಾಡಿದ್ರು ಸಂಸ್ಕಾರದ್ದು. ಅದಕ್ಕೆ ಇದಕ್ಕೆ ಉಪಾಯ ಏನು ಅಂತ ಇನ್ನ ಖಂಡ ಹೇಳಿದ್ರು, ನಾವು ವರ್ಷಕ್ಕೊಮ್ಮೆ ಪೂಜೆ ಮಾಡ್ತೇವೆ. ಇನ್ನು ಮುತ್ತೆಯನ್ನು ನೋಡಿ ಇವ್ರು ಮಾಡ್ತಾರಪ್ಪ, ಯಾರು ಮನೆಯಲ್ಲಿ ಮಾಡಲಾರ್ದು ಹಣೆ ಬರ ಏನಂತ ತಂದೆ ತಾಯಿ ಮಾಡೋದು ನೋಡಿ ಬಿಡಕತ್ತಾರೆ. ನಾವು ಸಾಕಷ್ಟು ಹೇಳ್ತಾ ಇದ್ದೇವೆ, ಸಾಕಷ್ಟು ಹೇಳ್ತದೆ, ದೀಕ್ಷೆ ಮಾಡ್ತೇವೆ, ಮರಗಡೆ ಬಿಟ್ಟು ಬಿಡ್ತಾರೆ. ಇದಕ್ಕೆ ಕಾರಣ ದೊಡ್ಡ ಕಾರಣ
ಮೊದಲ ಮಕ್ಕಳು ತಾಯಿ ತಂದೆಯ ಸಂಸ್ಕಾರ ಬೆಳೀತಾ ಇದ್ರು, ಈಗ ಹಾಸ್ಟೆಲ್ ನಲ್ಲಿ ಬೆಳೀತಾ ಇದ್ದಾರೆ. ಅದು ಸಂಸ್ಕಾರಕ ಅದ್ರ ಮೇಲೆ ಭಾವನೆ ಹುಟ್ಟುವುದಿಲ್ಲ. ಇದು ನಿಜವಾಗಿರ್ತದೆ. ಇದೇ ಮಾತು ಇಸ್ಲಾಂ ಧರ್ಮದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಧರ್ಮ ಕ್ರೈಸ್ತ ಧರ್ಮದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ಸಿಖ್ ಧರ್ಮದಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ವೀರಶೈವ ಟ್ರೈನಿಂಗ್ ಎಲ್ಲ ಕೊರತೆ ಇದೆ. ಸ್ಕೂಲ್ ನಡೆಯುವಾಗ ಅವ್ರಿಗೆ ಟ್ರೈನಿಂಗ್ ಇತ್ತಂದ್ರೆ ಮಾಡ್ತಾ ಇದ್ದಾರೆ, ಅದ್ರ ಗುರ್ತೇ ಇರಲಿಲ್ಲ ಸಂಸ್ಕಾರ. ಅದಕ್ಕೆ ಮತ್ತೆ ಅವ್ರು 18 ವರ್ಷ ಆದ್ಮೇಲೆ ನೀವು ಸಂಸ್ಕಾರಕ್ಕೆ ಬಾ ಅಂದ್ರೆ ಅವರು ಒಲಿಯೋದಿಲ್ಲ. ಅದಕ್ಕೆ ಇನ್ನೀಗ ಹೇಳಿದ್ರಲ್ಲ, ಯಾರ ವೃದ್ಧಾಶ್ರಮ ತೆಗಿತಾರ ಅವ್ರ ಪಾಪ ಅವ್ರು ಗಂಟು ಕಟ್ಕೋತಾರ. ವೃದ್ಧಾಶ್ರಮ ಯಾರು ತೆಗಿತಾರ ಗಂಟು ಕಟ್ಕೊಳ್ಳೋದು ಪಾಪದ್ದು. ಯಾಕಂದ್ರೆ ತಾಯಿ ಮಕ್ಕಳಿಗೆ ಆಗದ ಸಲುವಾಗಿ ತೆಗಿಬೇಕಲ್ಲ, ತಾಯಿ ಮಕ್ಕಳಿಗೆ ಆಗದ ಸಲುವಾಗಿ ವೃದ್ಧಾಶ್ರಮ. ನೀವು ಅನಾಥಾಶ್ರಮ ತೆಗಿರಿ ಆಧಾರ, ವೃದ್ಧಾಶ್ರಮ ತೆಗಿರಿ ಇದು ದುಃಖದ ಸಂಗತಿ ಅಂತ. ಅದಕ್ಕೋಸ್ಕರವಾಗಿ ಶಾಸನ ಕೂಡ ವಿಚಾರ ಮಾಡಬೇಕಾಗ್ತಾ ಇದೆ. ಅದೇ ಪ್ರಕಾರವಾಗಿ ಅನಾಥಾಶ್ರಮ ಇದು ಯೋಗ್ಯವಾಗಿರ್ತಕ್ಕಂಥ. ಅದಕ್ಕೋಸ್ಕರ ಇವತ್ತಿನ ದಿವಸ ಇಂಥ ಸಂಸ್ಕಾರವನ್ನು ಮಾಡುವ ಸಲುವಾಗಿ ತಾಯಿ ತಂದೆಯ ಹತ್ರ ಹುಡುಗರಿಗೂ ಅಷ್ಟೇ ಸತ್ಯ. 2ನೇ ಕ್ಲಾಸಿಗೆ 1ನೇ ಕ್ಲಾಸಿಗೆ ಅವರೆಲ್ಲ ಹಾಸ್ಟೆಲ್ ಹಾಕಿಬಿಟ್ಟಿದ್ರೆ 18 ವರ್ಷ ಆದ್ಮೇಲೆ ಅವ್ರಿಗೆ ಸಂಸ್ಕಾರ ಆಗೋದಿಲ್ಲ, ಆ ನಂತರ ಭಾವನೆ ಬೆಳೆಯೋದಿಲ್ಲ. ಅದಕ್ಕೋಸ್ಕರವಾಗಿ ಈ ಪ್ರಕಾರವಾಗಿ ಧರ್ಮ ಕೇಂದ್ರಗಳು, ಅಧ್ಯಯನ ಕೇಂದ್ರಗಳು ಸ್ಥಾಪನೆ ಮಾಡಿ ಮಠ ಮಂದಿರಗಳು ಅದಕ್ಕೆ ಸಲುವಾಗಿದ್ದೇವೆ. ಆದರೆ ಅವರು ಕೇಳಲಾರದ ಮಟ್ಟಿಗೆ ವಿದ್ಯಾರ್ಥಿಗಳು ಇದ್ರದ್ದು ಏನು ಮಾಡಬೇಕನ್ನೋದು ಶಾಸನ ಮತ್ತು ಸಮಾಜ ವಿಚಾರ ಮಾಡಿದಾಗ ಇದರ ಪರಿವರ್ತನೆ ಆಗಬಹುದು. ಅದಕ್ಕೆ ಇವತ್ತು ಇಂಥ ಪ್ರಕಾರವಾಗಿರ್ತಕ್ಕಂಥದ್ದು ಇದು ಪರಂಪರೆ ಸನಾತನದ ಬಂದಿರ್ತಕ್ಕಂಥ ಇದು ಪಲ್ಲಕ್ಕಿ. ಇನ್ನು 2ನೇದ್ದು ಮನುಷ್ಯನ ಜೀವನದಲ್ಲಿ ಇದು ಲಿಂಗ ಅಂತ. ನಮ್ಮ ಎಷ್ಟು ಲಿಂಗ ಅದಾವ ನಮ್ಮಲ್ಲಿ? ಮ್ಯಾಲೆ 3 ಲಿಂಗ ಅದಾವ. ಒಂದು ಸ್ಥಾವರ ಲಿಂಗ, ಒಂದು ಇಷ್ಟಲಿಂಗ ಮತ್ತು ಒಂದು ಚರಲಿಂಗ. ಎದಕ್ಕಂತ ಇದ್ದಾರೆ? ಯದ್ಭಾಯೇ ತನವು ಧಾರೆ, ಶರೀರ ಮೇಲೆ ನಾವು ಧಾರಣ ಮಾಡ್ತಾ ಇದ್ದೇವೆ, ಇದಕ್ಕೆ ಇಷ್ಟಲಿಂಗ. ದೇವರ ಗುಡಿಯಲ್ಲಿ ಸ್ಥಾಪನೆ ಮಾಡ್ತೇವೆ ಸ್ಥಾವರ ಲಿಂಗ, ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೇವೆ ಚರಲಿಂಗ ಅಂತ. ಇವು ಎಲ್ಲಿಯಾದರೂ ಒಂದನ್ನು ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿಯಿಂದ ಪೂಜೆ ಮಾಡಿದ್ದಾದ್ರೆ ಅವ್ರು ನಿಜವಾಗಿಯೂ ಕೂಡ ಪರಿವರ್ತನೆ ಜೀವನದಲ್ಲಿ ಬಂದೇ ಬರ್ತಾ ಇದೆ. ನ ಸಂಶಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಭಗವತ್ಪಾದ ರೇಣುಕಾಚಾರ್ಯರು ಅಥವಾ ರೇವಣ ಸಿದ್ಧರು ಎಲ್ಲಿ ಹ್ಯಾಂಗ್ ಮಾಡಿದ್ರಪ್ಪ ಅಂದ್ರೆ ಅಗಸ್ತ್ಯ ಮನಿ ಉಪದೇಶ ಮಾಡಿದ್ರು, ಸಿದ್ಧಾಂತ ಶಿಖಾಮಣಿ ರೂಪವಾಗಿ. ಅಥಾಗಸ್ತ್ಯ ವಚ ಶ್ರುತ್ವ ರೇಣುಕೋ ಗಣನಾಯಕ. ಅದಕ್ಕೆ ನಾವಿಂದ ಕೇಂದ್ರಗಳನ್ನು ನಿರ್ಮಾಣ ಮಾಡುವ ಅವಶ್ಯಕ ಇದೆ. ಇಂಥದ್ದಲ್ಲಿ 3 ಲಿಂಗಗಳಿಂದ ಇದು ಶರೀರ ಮೇಲೆ ಇರ್ತಾ ಇದೆ. ಲಿಂಗ ಎಲ್ಲಿ ಧಾರಣ ಮಾಡಬೇಕು? ಆದರೆ ಇವತ್ತು ನಾವು ಸೂಚನೆ ಕೊಡ್ತೇವೆ. ಇಲ್ಲಿ MP ಆಗಿ ಮಾತಾಡಿದ್ರು, ಆದ್ರೆ ಇವತ್ತಿನ ಲಿಂಗ ಕಟ್ಕೊಂಡ್ರು ದೊಡ್ಡ ಉಪಕಾರ ಮೊದಲಾಗ್ತದೆ. ನಾ ರುದ್ರ ಇನ್ನೊಬ್ರಿಗೆ ಹೇಳಬೇಕು, ತಾ ಮೊದಲು ಮಾಡಬೇಕು. ರಾಮಕೃಷ್ಣ ಪರಮಹಂಸರ ಬಳಿ ಒಂದು ಮಗು ಬಂದಿತ್ತು. ಇದಕ್ಕೆ ಹೊಟ್ಟೆ ಬೇರೆ ಆಗ್ತಾ ಇದೆ. ನೋಡಿದ್ರು 8 ದಿನ ಹೇಳ್ತಾರೆ ಬಂದ ಬೆಲ್ಲ ತಿನ್ಬೇಡ ಅಂತ. ಮತ್ತೆ 2 ದಿನ ಕೆಳಗೆ ಬಂದಾಯ್ತಲ್ಲ, ನಾ 2 ದಿನ ಬೆಲ್ಲ ತಿಂದಿದ್ದೆ ನಾ ಅದಕ್ಕೆ ಹೇಳಿಲ್ಲ, ನಾ ಬೆಲ್ಲ ತಿಂದು ಬಿಟ್ಟಿನ ಹೇಳಿದ. ಅದಕ್ಕೆ ಇವಾಗ 2 ದಿನ ಲಿಂಗದಾನ ಮಾಡ್ಕೋತೀನಿ, 24 ಗಂಟೆ ಸೇರಿ ಒಪ್ಕೊಂಡ್ರೆ ಮಾತ್ರ ಇವ್ರು MP. ಯಾಕಂದ್ರೆ ಹಿಂದಿನ ಆಗಿದ್ದಲ್ಲಿ ಮುಂದೆ ಮಾಡಬೇಕಂತ ಅವರೇ ಹೇಳ, ನಾವೇ ಈಗ ಎಲ್ಲರೂ ಕೂಡ ಲಿಂಗದಾನ ಮಾಡಬೇಕು. ಲಿಂಗಕ್ಕೆ ಮುಟ್ಟಿ ಇಲ್ಲ, ಮನುಷ್ಯನ ಶರೀರ ಮುಟ್ಟಿ ಇದೆ. ಹಾಗಂದ್ರೆ ಎಲ್ಲರೂ ಕೊಡ್ತೇವೆ, ಅವ್ರು ಕೊಡ್ತೇವೆ, ಅದಕ್ಕೆ ಮುಟ್ಟವಿಲ್ಲ. ಎತ್ರ ಭಾವ ತತ್ರ ದೇವ. ಎಲ್ಲೆಲ್ಲಿ ಭಾವನೆ ಇದೆ ಯಾತ್ರಿ ಖಂಡ ಇಟ್ಕೋತಾರೆ ಲಿಂಗ. ಎದ್ದಿಂತ ಹೇಳಿ ಎಲ್ಲರಿಗೆ ನಾವು ಚೆಕಿಂಗ್ ಮಾಡ್ತೀವಿ. ಪಬ್ಲಿಕ್ ಹೇಳ್ರಿ, ಈಗ ನೀವು ಅವಾಗ ಹೆಂಗೆ ಹೇಳಿದ್ರೆ ಪಬ್ಲಿಕ್ರಿಗೆ ನಾ ಇವತ್ತು ನಡೀತೇವೆ ಅಂತ ಹೇಳ್ತೆ ಇಟ್ಟು ನಾನು ಲಿಂಗ ಕಟ್ತೀನಿ ಅಂತ ಹೇಳಿದ್ರೆ ಸಾಕು. ಎದ್ದಿಂತ ಹೇಳಿ ಅವರಿಗೆ, ಎದ್ದಿಂತ ಹೇಳಿ ನಮಗೆ ಮೈಕಿ ಹೋದ್ನು
ಲಿಂಗಧಾರಣೆ ಮಾಡ್ತಿದ್ದೆ ಅಪ್ಪರೇ. ಇವತ್ತಿನ ಸ್ಟಾರ್ಟ್ ಅದು. ಇವತ್ತಿನ ಸ್ಟಾರ್ಟ್. ತಾವೆಲ್ಲ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ನಾನು ಈಗ ಬಸವನಾಡಿನಲ್ಲಿ ಬಸವೇಶ್ವರ ಬೆಳೆದ್ರು. ಈಗ ಲಿಂಗದಾನ ಮಾಡಿಕ ಈ ಕಾರ್ಯ ಮಾಡಿದ ಇವನು ಅಟ್ಟೆ ಬೆಳಿತಾನೆ, ಅದು ಅಷ್ಟ ಸತ್ಯ. ನಾವು ಸುಮ್ಮನೆ ಹೇಳಲ್ಲ ಯಾರಿಗಾದ್ರು ಏನಾಗ್ತದೆ ಅದೇ ಹೇಳ್ತೇವೆ. ಅದಕ್ಕ ಇಂಥ ತರುಣದಲ್ಲಿ ಹೀಗಾಗಿ ಆಯ್ತಪ್ಪ ಅಂದ್ರ ಧರ್ಮೋ ರಕ್ಷತೆ ರಕ್ಷತ. ಅದರ ರಕ್ಷಣೆ ನಾವು ಮಾಡೋದು ನಮ್ಮ ರಕ್ಷಣೆ ನಿಶ್ಚಿತ. ನಿಶ್ಚಿತಾತ್ಮ ಸುಖೋದಯ, ಅಲ್ಲಿ ಸುಖದ ಉತ್ಪತ್ತಿ ಆಗ್ತಾ ಇದೆ. ಅದಕ್ಕೆ ಸಿದ್ಧಿ ಪಾಟೀಲ್ ಅಂದ್ರೂ ಪರಿಪಕ್ವ ಆಗ್ಯಾರ. ಈಗ ಇನ್ನೂ ಅವ್ರು ಪ್ರಾರಂಭದ. ಅದಕ್ಕೆ ಅವರು ವಿಮಾನ ಕಂಡವ್ರಿಗೆ ಬೇಕಾದಾಗ ಹೋಗಿದ್ದು ಆಗ ಹೆಚ್ಚು ಮಾತಾಡೋದು ಆಗಲಿಲ್ಲ. ಅದಕ್ಕೆ ಅವಾಗ ಅಲ್ಲಿ ಬಾಳಿಕೆ ಕೊಟ್ಟದವರು ಇದ್ರಲ್ಲಿ ಅವ್ರಿಗೆ ಹೇಳಿದೆವು, ಇದು ಪರಂಪರೆಗೆ ವೈಕಲ್ ಬರಬೇಡ್ರಿ ಅವ್ರಿಗೆ ಮುಖದ ಮ್ಯಾಗ ಹೇಳಿದೆವು. ನೀವು ಏನು ಮಾಡೋ ಮಾಡ್ರಿ, ಒಂದು ಪರಂಪರೆಗೆ ಧಕ್ಕೆ ಬರಬಾರ್ದು ಅವರಿಗಾದ್ರೂ ಹೇಳಿದೆವು. ಮತ್ತು ಈಶ್ವರ ಖಂಡ್ರಿಗೆ ಹೇಳಿದೆವು. ಮತ್ತೆ ಇವತ್ತಿನದ್ದು ಮತ್ತೆ ಹೇಳ್ತೇವೆ, ನಮ್ಮ ಕೆಲಸ ನಾವು ಮಾಡ್ತೇವೆ. ಒಬ್ಬ ರಾಮೋಷ ಇರ್ತಾನ, ರಾತ್ರಿ ತಿರುಗಾಡ್ತಾ ಇದ್ದಾನೆ ಊರಲ್ಲಿ. ಹೇಳ್ರಿ ಕಳ್ಳರು ಬರ್ತಾರ, ಹುಷಾರಾಗೈತೆ ಅಂತಾನೆ. ಮಲ್ಕೊತಿದ್ರೆ ಮಾಡ್ತಾನೆ, ನಾಳೆ ಮಾಡ್ತಾನೆ. ಹಂಗ ರಾಮೋಷ ಪ್ರಕಾರ ನಿಮಗೆ ಜಾಗ್ರತ ಧರ್ಮದಿಂದ ನಡೀರಿ, ಮತ್ತೊಬ್ಬರಲ್ಲ. ಔಜನ್ಮ ಹೃದಯ ಪುಣ್ಯ ಕಟ್ಟಿಡೆ ಪಾಪಂದರೆ ಸುತ್ತಾಂತ ಹೃದಯ ಪಿಂಡದ ಅನೇಕ ಜನ್ಮದಲ್ಲಿ ಮಾಡಿದ ಪುಣ್ಯದ ಮನುಷ್ಯ ಆಗಿಬಿಟ್ಟು ನೀವು ಇಲ್ಲಿ ಬಂದಿರಿ. ಸಮಯ ಬಹಳ ಕಡಿಮೆ ಇದೆ. ಎಷ್ಟು 60-70 ಸೋದರ 30 ವರ್ಷ ನಿದ್ದಾಗ, 15 ವರ್ಷ ಹೋಗ್ತುಂಬದ್ರಾಗ, 5 ವರ್ಷ ಮಾತಾಡಿದ್ರಾಗ, 5 ವರ್ಷ ಉಳಿದವ 5 ವರ್ಷ. ನಿಮಗಿರುವಾಗ ಆಯುಷ್ಯ ಕೇವಲ 5 ವರ್ಷ. ಅದಕ್ಕೆ ದುರುಪಯೋಗ ಮತ್ತೊಂದು ಬರೋದಲ್ಲ. ಇದು ಬರ್ತದೆ ಯಾರು ಗ್ಯಾರಂಟಿ ಇಲ್ಲ. ಈ ಶರೀರ ಮತ್ತೆ ಬರ್ತದೆ ಮನುಷ್ಯಗೆ ಯಾರು ಗ್ಯಾರಂಟಿ ಇಲ್ಲ. ಸಂಪತ್ತಿ ಗಳಿಸ್ರಿ, ಸಂಪತ್ತಿ ಧರ್ಮ ಸಂಪತ್ತಿ ಇಟ್ಕೊಂಡು ಸಂಪತ್ತಿ ಗಳಿಸಿದ್ರೆ ನಿಮಗೆ ಶಾಂತಿ ಸಿಗ್ತಾ ಇದೆ. ಅದಕ್ಕೆ ಈ ಪ್ರಕಾರವಾಗಿರ್ತಕ್ಕಂಥ ಲಿಂಗವನ್ನು ಒಳಗೆ ನಿಮಗೆ ಜಾಗೃತ ಆಗ್ತಾ ಇವೆ. ಈ ಇಷ್ಟಲಿಂಗ ಮಾಡಿದ್ದೇವೆ. ಎಲ್ಲಿ ದಾನ ಮಾಡಬೇಕು? ಹೃದಯದ ಮೇಲೆ, ಕುಕ್ಷರು ಮಕ್ಕಳಲ್ಲಿ ಮಾಡಬೇಕು, ಮತ್ತು ಮಸ್ತಕ್ಕೆ ಇಲ್ಲಿ ಮಾಡಬಹುದು. ಮತ್ತು ಇದರಿಂದ ಮುಂದೆ ನಮಗೆ ಏನಾಗ್ತದೆ, ಒಳಗಿನ ಲಿಂಗ ಜಾಗೃತ ಇದೆ. ಒಳಗ 6 ಲಿಂಗದ ಶರೀರದ ಒಳಗ ಎಲ್ಲೆಲ್ಲ ನೇತ್ರಸ್ಥಾನೇ ಶಿವಲಿಂಗ, ನಾಸಿಕ ಸ್ಥಾನೇ ಆಚಾರಲಿಂಗ, ಜೀವಸ್ಥಾನೇ ಗುರುಲಿಂಗ, ಸ್ವರ್ಗಸ್ಥಾನೇ ಪ್ರಸಾದಲಿಂಗ, ಚರ್ಮಸ್ಥಾನೇ ಚರಲಿಂಗ, ಬ್ರಹ್ಮಲಿಂಗ ಮಾಲಿಂಗ. ಆ ಶಕ್ತಿ ಜಾಗೃತ ಆಗ್ತದೆ. ಕಣ್ಣಿನಲ್ಲಿ ಶಿವಲಿಂಗ, ಮೂಗಿನಲ್ಲಿ ಆಚಾರಲಿಂಗ, ನಾಲಿಗೆಯಲ್ಲಿ ಗುರುಲಿಂಗ, ಕಿವಿಯಲ್ಲಿ ಪ್ರಸಾದಲಿಂಗ, ಚರ್ಮದಲ್ಲಿ ಚರಲಿಂಗ, ಮಸ್ತಕದಲ್ಲಿ ಮಾಲಿಂಗವೇ. ಇವು 6 ಲಿಂಗದ ಜಾಗೃತ ಆದ ಮನುಷ್ಯ ಶಾಂತಿ. ಅದರ ಸ್ಪಷ್ಟೀಕರಣ ಹೇಳೋದ್ರೆ ಸಮಯ ಕಡಿಮೆ ಬೀಳ್ತಾ ಇದೆ. ಅದಕ್ಕೋಸ್ಕರ ನಾಳಿನ ದಿವಸ ನೀವೆಲ್ಲರೂ ಲಿಂಗಗಳನ್ನು ನಿಮ್ಮ ಮಕ್ಕಳಿಗೂ ನೀವು ದಾನ ಮಾಡಿಕೊಂಡಾಗ ನಿಮ್ಮ ಜೀವನ ನಿಶ್ಚಿತವಾಗಿ ಕಲ್ಯಾಣ ಆಗ್ತಾ ಇದೆ. ಯಾತ್ರಾ ಕಮಿಟಿಯವರು ಎಷ್ಟು ಕಷ್ಟಪಟ್ಟು ಮಾಡಿದ್ದು ಅದರ ಫಲಿತಾಂಶ ನಿಮಗೆ ಸಿಗ್ತಾ ಇದೆ. ಅದಕ್ಕೆ ಬರ್ತಾ ಇದ್ದಾರೆ, ಭಕ್ತಿ ಇದೆ, ಎಲ್ಲವೂ ಇದೆ. ಮಾರ್ಕ್ ಮಾತ್ರ ಚೇಂಜ್ ಆಗ್ತಾ ಇದೆ. ಮೊನ್ನೆ ನಾವು 15 ದಿವಸ ಕೆಳಗಡೆ 5ರಿಂದ 12 ಇದೇ ತಿಂಗಳ ವಿಶ್ವ ಶಾಂತಿ ಮಹಾಯಜ್ಞ ಪಟ್ಟಾಗ ನಾಂದೇಡದಲ್ಲೇ ಕೇದಾರನಾಥ ಮಂದಿರನೂ ಇತ್ತು. ಅಲ್ಲಿ 108 ಪುಣ್ಯದ ಯಜ್ಞನೂ ಇತ್ತು. ಅಲ್ಲಿ ಶಿವಕಥಾನೂ ಇತ್ತು, ಧರ್ಮ ಸಭಾನೂ ಇತ್ತು. ಎಷ್ಟು ಬರ್ತೀರಪ್ಪ ಅಂದ್ರೆ ದಿವಸ 1.5 ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತೀವಿ. 1.5 ಲಕ್ಷ. ಒಂದೊಂದು ಯಾಕೆ ನಮಗೆ ಲೆಕ್ಕ ಏನು ಸಿಗ್ತಿದೆ ಅಂದ್ರೆ ಕೇದಾರನಾಥ ಮಂದಿರ ಒಂದೊಂದು ಲಾಡು ಕೊಡ್ತಿದ್ದೆವು. ಅದ್ರ ಮೇಲೆ ನಮಗೆ ಲೆಕ್ಕ ಸಿಗ್ತಿದ್ದು. ಇವತ್ತಿಟ್ಟು ಬಂದು 15 ಲಕ್ಷ ಜನ ಅಲ್ಲಿ ಒಂದು ಪ್ರಸಾದ ಕೊಂಡಿದ್ದಾರೆ ಅಂದ್ರೆ ಭಕ್ತಿ ಇದ್ದಲ್ಲೇ ಬರ್ತಾರೆ, ಹೊರತಾಗಿ ಬಾಂದ್ರೆ ಯಾರು ಬರೋದಿಲ್ಲ. ಅದಕ್ಕೋಸ್ಕರವಾಗಿ ನೀವೇನಪ್ಪ ಅಂದ್ರೆ ಒಂದೇ ಒಂದು ಇಟ್ಕೋಬೇಕು. ಏನ ಗುರುಗಳಾಗಿದ್ದರಿಂದ ಶಿವಾಚಾರ್ಯ ಆ ದೀಕ್ಷೆಯನ್ನು ಮಾಡಿ ಕೊಟ್ಟಿರ್ತಕ್ಕಂಥ ಲಿಂಗ ಕೊರಳಲ್ಲಿ ಇಟ್ಕೊಂಡು, ಯಾಕೆ ಮಂಗಳಸೂತ್ರ ಇಟ್ಕೋತಿರಲ್ಲ ಅದೇ ಪ್ರಕಾರ ಕೊರಳಲ್ಲಿ ಇಟ್ಕೊಂಡು ಒಂದು ರುದ್ರ, ಅದ್ರ ಜೊತೆಗೆ ಮತ್ತೆ 2 ಒಂದು ರುದ್ರಾಕ್ಷಿ. ಆ ಲಿಂಗದ ಜೊತೆಗೆ ಒಂದು ರುದ್ರಾಕ್ಷಿ. ರುದ್ರ ಅಂದ್ರೆ ಶಿವ, ಅಕ್ಷರ ಕಣ್ಣು. ನಿಪೇತು ತಸ್ಯ ಜಲಬಿಂದವ ಅಂದ್ರೆ ಅವನ ಕಣ್ಣಿನ ನೀರಿನಿಂದ ಉತ್ಪನ್ನವಾಗಿದ್ದ ಅದಕ್ಕೆ ರುದ್ರಾಕ್ಷಿ ಅಂತ.
ಒಂದು ರುದ್ರಾಕ್ಷಿ ದಾನ ಮಾಡಿದ್ರೆ ನಾವು ಮೊನ್ನೆ ಎಷ್ಟು ದಾನ ಮಾಡಿದೇವಪ್ಪ ಅಂದ್ರೆ 10,000 ರುದ್ರಾಕ್ಷಿ ಮಾಲೆಗಳು 1.5 ಲಕ್ಷ ರುದ್ರಾಕ್ಷಿಗಳು ದಾನ ಮಾಡಿದ್ದೇವೆ. ಎಲ್ಲದಕ್ಕ ಮಹಾಪುಣ್ಯ ಸಿಗ್ತದೆ. ಅಂದ್ರ ಗವಾಂ ಕೋಟಿ ಪ್ರಧಾನಸ್ಯ ಯತ್ ಫಲಂ ಭುವಿ ಲಭ್ಯತೆ ತತ್ ಫಲಂ ಲಭ್ಯತೆ ನಿತ್ಯಂ ರುದ್ರಾಕ್ಷಿ. 1 ಕೋಟಿ ಆಕಳಗಳು ದಾನ ಮಾಡಿದ್ರೆ ಆ ಪುಣ್ಯ ಸಿಗ್ತಾ ಇದೆ. 1 ರುದ್ರಾಕ್ಷಿ ದಾನ ಮಾಡಿದ್ರೆ ಆ ಪುಣ್ಯ ಸಿಗ್ತದೆ. ಲಿಂಗ ಆಯ್ತು, ರುದ್ರಾಕ್ಷಿ ಆಯ್ತು, ಭಸ್ಮ. ಅದು ಭಸ್ಮ ಅಂತ ಹೇಳ್ಕೊಂಡು ಬೇಡ. 3 ಬೆರಳುಗಳಲ್ಲಿ ಶುದ್ಧ ಭಸ್ಮ, ಕಲ್ಪ ಭಸ್ಮ, ಸಜನೇ ನಮಸ್ಕಾರ ಸಹಿತ ಮಧ್ಯಾತ್ಮ ಪ್ರೇರಣೆ ನೀರಿನೆಲ್ಲ ಬೆರೆಸಿ ನಾವು 15 ಸ್ಥಳಗಳಿಗೆ, ಹಾಗೆ 35 ಮಾರ್ಕ್ ಬಿದ್ದರೆ ಪಾಸ್ ಆಗ್ತೇವಲ್ಲ, 15 ಸ್ಥಾನಗಳ ಹತ್ತಿರ ನಿಶ್ಚಿತ ನಿಮ್ಮ ಆತ್ಮ ಪರಮಾತ್ಮ ಹೋಗೇ ಅದಕ್ಕೆ 15 ಸ್ಥಳಗಳಲ್ಲಿ ನೀವು ವಸ್ತುವನ್ನು ದಾನ ಮತ್ತು ರುದ್ರಾಕ್ಷಿ ಲಿಂಗ ಇಷ್ಟು ದಾನ ಮಾಡೋರಿಗೆ 3 ದಿವಸ ನಿಮ್ಗೆ ಮುಟ್ಟುವುದೇ ಇಲ್ಲ, ನಿಮ್ ಜೊತೆಗೆ ಬರುವುದಿಲ್ಲ, ದೂರ ಇರ್ತಾರೆ. ಹ್ಯಾಂಗ ಅಗ್ನಿಯೊಳಗೆಲ್ಲ ಸುತ್ತೋದ್ರೆ ದೂರ ಇರ್ತಾಯಿಲ್ಲ, ಅದೇ ಪ್ರಕಾರವಾಗಿ ನೀವು ಈ ಪ್ರಕಾರ ಆಚರಣೆ ಮಾಡಿದ್ರೆ ಈಗ ಜಗತ್ತು ಕರೆಸಿದ್ದು ಪಲ್ಲಕ್ಕುತ್ಸವ ಮಾಡಿದ್ದು ಮತ್ತು ನೀವು ಅದರ ಫಲ ಬೇಡಿದ್ದು ಇದು ಸಾರ್ಥಕವಾಗಿ ಪೂರ್ಣ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾಳೆ ವಿಷ್ಣುಲಿಂಗ ಪೂಜೆ ನಡೀತಾ ಇದೆ. ಯಾರು ಪೂಜೆ ಮಾಡಬೇಕು ನಿಮ್ಗೆ ಗೊತ್ತಾಗ್ತಾ ಇದೆ. ಸಂಗೀತ ಪೂಜೆ 4 ತಾಸು ನಡೀತಾ ಇದೆ. ನೀವು ಹೋಗಂದ್ರೆ ಹೋಗಲ್ಲ, ಈಗ ಎದ್ದು ಹೋಗ್ತೀರಿ, ಯಾಕಂದ್ರೆ ಆನಂದ ಸಿಗ್ತಾ ಇದೆ. ಮನುಷ್ಯನಲ್ಲಿ ನಿಶ್ಚಿತ ಆತ್ಮ ಸುರೋದಯ, ಅದು ಅದೊಂದು ಆನಂದ ಸಿಗ್ತಾ ಇದೆ. ಅದಕ್ಕೆ 8ರಿಂದ 12ರವರೆಗೆ ಆ ಪೂಜೆಯಲ್ಲಿ ನೀವು ಏನು ಮಾತು ಮಾಡಬೇಕಂತ ಅನ್ನೋದು ನಿಮಗೆ ಪರಿಜ್ಞಾನ ಆಗ್ತಾ ಇದೆ. ಅಂತ ಶಕ್ತಿ ಕೇದಾರನಾಥನು ಎಲ್ಲಿಂದ ಅಲ್ಲಿಂದ ಬಂದು ನಾವು ಸ್ವಾಮಿ ಆಲ್ಮೇಲ ಸ್ವಾಮಿಗಳು ನಮ್ಮ ಕನಿಷ್ಠ ಒಂದು 20 ಸರ್ತಿ ಬೇರೆ ಅಂತಿರ್ಬೇಕು. ಆಗಲ್ರಿ ಸ್ವಾಮಿಗಳೇ, ಆಗಲ್ರಿ, ಇಲ್ಲ ಕಾರ್ಯಕ್ರಮ ಇಲ್ಲ, ಹೆಂಗೆ ಮಾಡಿ ಎಷ್ಟೇ ತ್ರಾಸಲ್ಲ. ಕೇದಾರದಿಂದ ಬಂದು ಇನ್ನೂ ವಿವಾಹ ಮಾಡ್ಕೊಂಡಿದ್ದಾರೆ. ಯಾರು ಕೂಡ ಹಾಗೇ ನಾನು ಹೇಳಿದೆ. ಇಲ್ಲಿ ಬಂದೇವೆ. ಇಲ್ಲಿಂದ ನಾಳೆ ಎಲ್ಲಿ ಹೋಗೋಣ? ಹಾವೇರಿ ಜಿಲ್ಲಾ, ಅಲ್ಲಿ ಮತ್ತೆ ಮಹಾಪೂಜೆ ಇದೆ. ಮರುದಿನ ಅದೇ ಜಿಲ್ಲೆಯ ಮತ್ತೆ ಪಲ್ಲಕ್ಕಿ ಉತ್ಸವ 2ನೇ ತಾರೀಕಿಗೆ ಮತ್ತಿದೆ. 3ನೇ ತಾರೀಕು ಕಾರವಾರ ಜಿಲ್ಲೆ ಇದೆ. ಈ ಪ್ರಕಾರವಾಗಿ ನಾವು ಹೋಗ್ಬೇಕು. ಯಾಕೆ ಹೋಗ್ತೇವೆ ಅಂದ್ರೆ ಅದು ಏನು ಹೇಳ್ತಾ ಇದ್ದಾರೆ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಯಾಗಿ ಭೂಲೋಕದಲ್ಲಿ ಇರಲಿ ಅನ್ನೋ ನಾವು ಇಟ್ಕೊಂಡು ಉದ್ಬತ್ತಿ ಯಾಕೆ ಸುಡ್ತಪ್ಪ, ಇನ್ನೊಬ್ಬರಿಗೆ ಸುಗಂಧ ಸುಗಂಧ ತ್ರಾಸು ನಮಗಿದ್ರು ಸಹಿತ ನಿಮ್ಮ ಜೀವನ ಕೃತಾರ್ಥ ಆಗಲಿ ಅನ್ನೋ ಅಪೇಕ್ಷೆಯಿಂದ ಇವತ್ತಿನ ದಿವಸ ಇಂತಹ ಸಮಾರಂಭ ಒಳ್ಳೆಯ ವೈಭವದಿಂದ ಮಾಡಿದ್ದೀರಿ. ಅದಕ್ಕೆ ಆ ಭಗವಂತ ಪಂಚಪೀಠಾಧೀಶ್ವರರು ರೇವಣ ಸಿದ್ಧ ಮರುಳ ಸಿದ್ಧ ಏಕೋರಾಮ ಪಂಡಿತಾರಾಧ್ಯ ವಿಶ್ವಾರಾಧ್ಯ ಮೂಲ ಆಚಾರ್ಯರು ಇದಕ್ಕೆ ಎಲ್ಲರೂ ಆಯುರಾರೋಗ್ಯ ಕೊಟ್ಟು ನಿಮ್ಮ ಜೀವನ ಕೃತಾರ್ಥ ಮಾಡಲಿ ಎಂದು ಅಭಿಷ್ಟ ಚಿಂತನೆ ಮಾಡಿ ಈ ಅಲ್ಪವಾಗಿ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಮತ್ತು ಈ ಸರ್ತಿ ಮೇದಲ್ಲಿ ಸಾಗರ ಖಂಡ್ರೆ ಅವರು ಎಲ್ಲಿಗೆ ಬರಬೇಕು, ಕೇರಳಕ್ಕೆ ಬರಬೇಕು, ಲಿಂಕ್ ಕಟ್ಕೊಂಡು ನಾವು ಚೆಕ್ ಮಾಡ್ತಾ ಇದ್ದೀವಿ. ಮತ್ತೆ ಸಿದ್ದು ಪಾಟೀಲ್ ಬರಬೇಕು, ಮತ್ತೆ ನಮ್ದು ರಾಜಶೇಖರ ಪಾಟೀಲ್ ಹೇಳಿದ್ರು. ರಾಜಶೇಖರ್ ಪಾಟೀಲ್, ಸಿದ್ದು ಪಾಟೀಲ್ ಹೇಳ್ರಿ, ಅದೇ ಈಗ ಊಟಕ್ಕೆ ಬರ್ಯಪ್ಪ ಕೂತವ್ರಪ್ಪ ಒಬ್ಬರಿಗೆ ಹೇಳಿದ್ರೆ ಎಲ್ಲರೂ ಕಟ್ಕೊಳ್ಬೇಕಾಗ್ತದೆ. ಅವರೇ ಹೇಳಿದ್ರೆ ಕಟ್ಕೊಳ್ಬೇಕು. ಅವ್ರು ಕಟ್ಕೊಂಡ್ರಪ್ಪ ಅವ್ರು ಅವರೇ ಕಟ್ಕೋತಾರೆ, ಅವರೇ ಕೊಟ್ಟು ಅವ್ರ ಮಕ್ಕಳು ಕಟ್ಕೋತಾರೆ. ಇದು ಒಂದು ಧರ್ಮ ಸುಧಾರಣೆ, ಹೊಸ ಕ್ರಾಂತಿ. ಇದು ನೀವು ಮಾಡಿದ್ರಪ್ಪ ಅಂದ್ರೆ ಇವತ್ತು ಬೀದರ್ಲಿ ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.